ಯುದ್ಧದ ಎಫೆಕ್ಟ್, ಪೆಟ್ರೋಲ್ ಡೀಸೆಲ್ಗೆ ಅಭಾವ. ಪೆಟ್ರೋಲ್ ಬಂಕುಗಳ ಮುಂದೆ ವಾಹನ ಸವಾರರ ಕ್ಯೂ. ಇರಾನ್, ಇಸ್ರೇಲ್, ಅಮೆರಿಕ ದೇಶಗಳ ನಡುವಿನ ಯುದ್ಧ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣಿಸ್ತಿಲ್ಲ. ಯುದ್ಧದ ಎಫೆಕ್ಟ್ನಿಂದಾಗಿ ಒಂದ್ ಕಡೆ ಸಿಲಿಂಡರ್ ಅಭಾವ ಸೃಷ್ಟಿಯಾಗ್ತಿದ್ರೆ ಮತ್ತೊಂದು ಕಡೆ ಪೆಟ್ರೋಲ್ ದರ ದಿಢೀರ್ ಏರಿಕೆ ಕಂಡಿದ್ದು ಜನರನ್ನ ಕಂಗಾಲಾಗುವಂತೆ ಮಾಡ್ತಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಿಲ್ಲ ಎಂಬ ಮೆಸೇಜ್ ವೈರಲ್ ಆದ ಬೆನ್ನಲ್ಲೇ ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದ ಪೆಟ್ರೋಲ್ ಬಂಕ್ಗಳ ಮುಂಭಾಗ ವಾಹನ ಸವಾರರು ಮುಗಿಬೀಳ್ತಿದ್ದಾರೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ 4-5 ದಿನ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗುವುದಿಲ್ಲ ಎಂಬ ಸುಳ್ಳು ವದಂತಿ ಹಬ್ಬುತ್ತಿದ್ದು ಜನರು ಆತಂಕಕ್ಕೀಡಾಗಿದ್ದಾರೆ. ಈಗಾಗಲೇ ಜನರು ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ಸಂಕಷ್ಟ ಅನುಭವಿಸ್ತಾ ಇದ್ದು, ಪೆಟ್ರೋಲ್ ಡೀಸೆಲ್ ಕೂಡ ಸಿಗದಿದ್ರೆ ಮುಂದೇನು ಗತಿ ಎಂಬ ಆತಂಕ ಜನರಲ್ಲಿ ಸೃಷ್ಟಿಯಾಗ್ತಿದೆ. ಇದರಿಂದ ವಾಹನ ಸವಾರರು ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದಿದ್ದಾರೆ. ಇನ್ನು ಈ ಕುರಿತು ಪೆಟ್ರೋಲ್ ಬಂಕ್ ಮಾಲೀಕರು ಪ್ರತಿಕ್ರಿಯಿಸಿದ್ದು, ಹಾನಗಲ್ನಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಯಾವುದೇ ಕೊರತೆ ಇಲ್ಲ, ಇದೊಂದು ಸುಳ್ಳು ವದಂತಿ. ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, HP ಪೆಟ್ರೋಲ್ ಬಂಕ್ಗಳಲ್ಲಿ ಸಾಕಷ್ಟು ಇಂಧನ ಲಭ್ಯವಿದೆ. ಈಗಲಾದರೂ ಜನ ಎಚ್ಚೆತ್ತುಕೊಳ್ಳಿ, ವಾಹನ ಸವಾರರು ಆತಂಕಕ್ಕೆ ಒಳಗಾಗಬೇಡಿ ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಒಳಗೆ ಏನ್ ಬಂದಿದ್ದಲ್ಲ ಎಲ್ಲ ಸುಳ್ಳು ಮಾತದು. ನಮ್ಮ ಹಾನಗಲ್ ಒಳಗೆ ಯಾವುದೂ ಪೆಟ್ರೋಲ್ ಪಂಪ್ ಒಳಗೆ ಇದು ಪೆಟ್ರೋಲ್ ಡೀಸೆಲ್ ಇಂದ ಏನೋ ಪ್ರಾಬ್ಲಮ್ ಇಲ್ಲ. ಪೆಟ್ರೋಲ್ ಡೀಸೆಲ್ ಹಾನಗಲ್ ಒಳಗೆ ಭಾಳ ಇದೆ. ಸುಮ್ಮನೆ ನೀವು ಬೇರೆ ಸೋಷಿಯಲ್ ಮೀಡಿಯಾ ಒಳಗೆ ಇದು ತಪ್ಪು ಮಾತು ಕೇಳ್ಕೊಂಬಂದ ಇಲ್ಲಿ ಬಂದು ಪೆಟ್ರೋಲ್ ಪಂಪ್ನಾಗ ಎಲ್ಲ ಗದ್ದಲಾನ ಮಾಡಬೇಡ್ರಿ. ಏನೈತಿ ಎಲ್ಲ ಕಡೆ ಪೆಟ್ರೋಲ್ ಪಂಪ್ನಾಗ ಹಾನಗಲ್ನಾಗ ಎಲ್ಲ ಪೆಟ್ರೋಲ್ ಪಂಪ್ ಕಡೆ ಪೆಟ್ರೋಲ್ ಡೀಸೆಲ್ ಎಲ್ಲ ಸಿಗುತ್ತೆ. ನಿಮಗೆ ಆರಾಮಾಗಿ ಹೋಗಿ ನೀವು ತೊಗೊಂಬರ್ಬೋದು. ಕೆಲವೊಂದು ಪೆಟ್ರೋಲ್ ಬಂಕ್ ನಿನ್ನೆ ಬಂದಾಗಿದ್ದಾವೆ ಅಂತ ಹೇಳಿ ಅದು ಸಪ್ಲೈ ಏನೈತಲ್ಲ, ಸಪ್ಲೈ ಸ್ವಲ್ಪ ಸ್ಲೋ ಆದ ಕಾರಣಕ್ಕೆ ಏನೈತಿ ಸ್ವಲ್ಪ ಪೆಟ್ರೋಲ್ ಪಂಪ್ ಬಂದ್ ಆಗ್ಯಾರ. ಏನಲ್ಲಿ ಡಿಪೋ ಒಳಗೆ ಸ್ವಲ್ಪ ಸಪ್ಲೈ ಸ್ಲೋ ಐತಿ. ಪೆಟ್ರೋಲ್ ಪಂಪ್ಗೆ ಗಾಡಿ ಜಲ್ದಿ ಸಿಗ್ತಾ ಇಲ್ಲ, ಜಲ್ದಿ ಲೋಡ್ ಆಗ್ತಾ ಇಲ್ಲ. ಅದರ ಸಲುವಾಗಿ ಸ್ವಲ್ಪ ಸ್ಲೋ ಸಪ್ಲೈ ಆಗಿ ಕೆಲವು ಪೆಟ್ರೋಲ್ ಪಂಪ್ ಬಂದ್ ಆಗ್ಯಾವ ಡ್ರೈ ಆಗಿ. ಏನಿಲ್ಲ, ಇದು ಭಾಳ ಅಂದ್ರೆ ಒಂದು 6-5-7 ತಾಸು ಒಳಗೆ ಮತ್ತೆ ಅದು ಪಂಪ್ ಚಾಲೂ ಆಗ್ತಾವ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೆಟ್ರೋಲ್ ಸಿಗಲ್ಲ ಎಂದು ವೈರಲ್ ಆದ ಹಿನ್ನೆಲೆ ಗೊಂದಲಕ್ಕೀಡಾಗಿರುವ ಜನರು ವಾಹನಗಳ ಜೊತೆಗೆ ದೊಡ್ಡ ದೊಡ್ಡ ಕ್ಯಾನ್ ಸೇರಿದಂತೆ ವಾಟರ್ ಬಾಟಲ್ಗಳಲ್ಲಿ ನಗರದ ವಿವಿಧ ಪೆಟ್ರೋಲ್ ಬಂಕ್ಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತು ಪೆಟ್ರೋಲ್ ಮತ್ತು ಡೀಸೆಲ್ ತುಂಬಿಸಿಕೊಳ್ಳಲು ಮುಗಿಬೀಳ್ತಿದ್ದಾರೆ. ಲೋಕೇಶ್ ತುಣಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.